ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ದಿನ ನಾವು ನೋಡ್ಕೊಂತ ಹೋದಾಗ ಇವತ್ತಿನ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ರೀತಿ ಆಗಿದಾವೆ ಅಂದ್ರೆ, ನಾವು ಹಂಗೆ ಟ್ರೆಂಡ್ ನೋಡ್ಕೊಂತ ಹೋದ್ರೆ ನಮ್ಮ ಭಾರತ ಸಂವಿಧಾನ ಎಂಬ ವಿಷಯವಿದ್ದು, ಆ ಭಾರತ ಸಂವಿಧಾನ ಮೇಲೆ ಅನೇಕ ರೀತಿಯ ಹಲವಾರು ರೀತಿಯ ಪ್ರಶ್ನೆಗಳು ಬರ್ತಾ ಉಂಟು. ಅದರಲ್ಲಿ ಹಲವಾರು ರೀತಿಯ ವಿಷಯಗಳಿದ್ದಾವೆ. ನಾವು ಭಾರತ ಸಂವಿಧಾನವನ್ನು ತೆಗೆದುಕೊಂಡಾಗ ಅಲ್ಲಿ ಕೇಂದ್ರ ಸರ್ಕಾರ ಎಂಬ ವಿಷಯ ಬರ್ತೈತಿ. ಆ ಕೇಂದ್ರ ಸರ್ಕಾರದಲ್ಲಿ ಹಲವಾರು ರೀತಿಯ ವಿಷಯಗಳಿವೆ. ಇವತ್ತಿನ ದಿನ ನಾವು ಕೇಂದ್ರ ಸರ್ಕಾರ ಕುರಿತು ಅಧ್ಯಯನ ಮಾಡೋಣ. ಈ ಕೇಂದ್ರ ಸರ್ಕಾರದಲ್ಲಿ ನಾವು ಪ್ರಮುಖವಾಗಿ 3 ಅಂಗಗಳನ್ನಾಗಿ ಅಧ್ಯಯನ ಮಾಡ್ತೀವಿ. ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ, ಇನ್ನೊಂದು ಕಾರ್ಯಾಂಗ. ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಕೇಂದ್ರ ಸರ್ಕಾರವನ್ನು ಅಧ್ಯಯನ ಮಾಡ್ಬೇಕಾದ್ರೆ ನಾವು ಪ್ರಮುಖವಾಗಿ 3 ಅಂಗಗಳನ್ನಾಗಿ ಅಧ್ಯಯನ ಮಾಡ್ತೀವಿ. ಶಾಸಕಾಂಗ ಅಂದ್ರೆ ನಾವು ಸಂಸತ್ ಎಂದು ಕರೆಯಬಹುದು. ಹಾಗೆ ಈ ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅನ್ನು ಹೊಂದಿರ್ತದೆ. ಹಾಗೆ ಕಾರ್ಯಾಂಗ ನೋಡಿ, ಈ ಕಾರ್ಯಾಂಗ ಎಂಬುದು ಈ ಶಾಸಕಾಂಗ ಅಥವಾ ಸಂಸತ್ತು ರೂಪಿಸಿದಂತ ಕಾಯ್ದೆಗಳನ್ನು ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಯಾರಿಗಿರ್ತೈತಿ ಅಂದ್ರೆ ಕಾರ್ಯಾಂಗಕ್ಕೆ ಇರ್ತೈತಿ. ಈ ಕಾರ್ಯಾಂಗವು ನಮ್ಮ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ನಮ್ಮ ಕೇಂದ್ರ ಸರ್ಕಾರ ರೂಪಿಸತಕ್ಕಂತಹ ಕಾಯ್ದೆಗಳನ್ನ ಮತ್ತು ಕಾರ್ಯಕ್ರಮಗಳನ್ನ, ನೀತಿಗಳನ್ನ ಅನುಷ್ಠಾನಕ್ಕೆ ಮಾಡ್ತೈತಿ. ಹಾಗೆ ದೇಶದಾದ್ಯಂತ ಒಂದು ಆಡಳಿತವನ್ನು ನಿರ್ವಹಿಸ್ತೈತಿ. ನೋಡಿ, ಈ ಕೇಂದ್ರ ಕಾರ್ಯಾಂಗವು ಸಂವಿಧಾನದ 5ನೇ ಭಾಗದಲ್ಲಿ ಕಂಡು ಬರ್ತೈತಿ. ನಮ್ಮ ಸಂವಿಧಾನದ 5ನೇ ಭಾಗದಲ್ಲಿ ಕೇಂದ್ರ ಕಾರ್ಯಾಂಗವು ಕಂಡು ಬರ್ತೈತಿ. ನೋಡಿ, ಕೇಂದ್ರ ಕಾರ್ಯಾಂಗವು ನಮ್ಮ ಭಾರತ ದೇಶಕ್ಕೆ ಬೇಕಾಗಿರ್ತಂತ ಕಾಯ್ದೆ ಕಾನೂನುಗಳನ್ನು ನಮ್ಮ ಶಾಸಕಾಂಗ ಮಾಡ್ತೈತಿ. ಶಾಸಕಾಂಗ ಅಂದ್ರೆ ಸಂಸತ್ತು. ಈ ನಮ್ಮ ಸಂಸತ್ತು ಮಾಡಿರ್ತಕ್ಕಂತಹ ಕಾಯ್ದೆ ಕಾನೂನುಗಳನ್ನು ಮತ್ತು ನೀತಿ ನಿಯಮಗಳನ್ನು ಅನುಷ್ಠಾನ ಮಾಡೋದು ಯಾವ್ದಪ್ಪ ಅಂದ್ರೆ ಅದು ಕಾರ್ಯಾಂಗ. ಈ ಕಾರ್ಯಾಂಗವು ನಮ್ಮ ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡು ಬರುತ್ತದೆ. 5ನೇ ಭಾಗದಲ್ಲಿ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಧಿಗಳು ಯಾವಪ್ಪ ಅಂದ್ರೆ 52ರಿಂದ 78. ನೋಡಿ, ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ 52ನೇ ವಿಧಿಯಿಂದ 78ನೇ ವಿಧಿಗಳು ಏನಪ್ಪಾ ಅಂದ್ರೆ ಕೇಂದ್ರ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿರ್ತವೆ. ನೋಡಿ, ಈ ಕೇಂದ್ರ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರೆ, ಯಾವ ಹುದ್ದೆಗಳು ಬರ್ತವೆ ಎಂಬುದನ್ನ ಒಂದೊಂದಾಗಿ ತಿಳಿದುಕೊಂಡು ಹೋಗೋಣ. ಆತ್ಮೀಯ ಸ್ಪರ್ಧಾರ್ಥಿಗಳು, ಈ ಕೇಂದ್ರ ಕಾರ್ಯಾಂಗವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಹಾಗೆ ಅಟಾರ್ನಿ ಜನರಲ್ ಇಂತಹ ಪ್ರಮುಖವಾದಂತಹ ಸ್ಥಾನಗಳನ್ನು ಕೇಂದ್ರ ಕಾರ್ಯಾಂಗ ಒಳಗೊಂಡಿರ್ತದೆ. ನೋಡಿ, ನಮ್ಮ ಸಂವಿಧಾನದಲ್ಲಿ 52ರಿಂದ 78ನೇ ವಿಧಿಗಳು ಏನಪ್ಪಾ ಅಂದ್ರೆ ಕೇಂದ್ರ ಕಾರ್ಯಾಂಗಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಧಿಗಳು. ನೋಡಿ, ರಾಷ್ಟ್ರಪತಿ, ಈ ರಾಷ್ಟ್ರಪತಿ ಏನಿದಾನಲ್ಲ, ಈ ರಾಷ್ಟ್ರಪತಿಯನ್ನು ರಾಷ್ಟ್ರಾಧ್ಯಕ್ಷರು ಎಂದು ಕರಿತೇವೆ. ಈ ರಾಷ್ಟ್ರಪತಿಯು ನಮ್ಮ ಸಂವಿಧಾನದಲ್ಲಿ 52ನೇ ವಿಧಿ, ಎಷ್ಟನೇ ವಿಧಿ? 52ನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ. ನೋಡಿ, ನಮ್ಮ ಭಾರತ ಸಂವಿಧಾನವು ರಾಷ್ಟ್ರಪತಿಗೆ 52ನೇ ವಿಧಿಯು ನಮ್ಮ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ. ಅದೇ ರೀತಿಯಾಗಿ 53ನೇ ವಿಧಿಯು ಕೇಂದ್ರ ಕಾರ್ಯಾಂಗದ ಅಂದ್ರೆ ನಮ್ಮ ಕೇಂದ್ರ ಕಾರ್ಯಾಂಗದಲ್ಲಿ ಯಾವ ವಿಷಯಗಳು ಬರ್ತವೆ, ಆ ಎಲ್ಲ ವಿಷಯಗಳು ಕೇಂದ್ರ ಕಾರ್ಯಾಂಗದ ಎಲ್ಲ ವಿಷಯಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯಬೇಕಂತೇಳಿ ಸಂವಿಧಾನದ 53ನೇ ವಿಧಿ ನಮಗೆ ತಿಳಿಸಿಕೊಡ್ತದೆ. ನೋಡಿ, ಅದೇ ರೀತಿಯಾಗಿ ನಮ್ಮ ರಾಷ್ಟ್ರಪತಿಯವರು ಆಯ್ಕೆಯಾದ ನಂತರ ಸಂವಿಧಾನದಲ್ಲಿ 74 1ನೇ ವಿಧಿಯು ರಾಷ್ಟ್ರಪತಿಯಾಗಿ ನೇಮಕ ಆದ ನಂತರ
ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಒಂದು ವೇಳೆ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇಲೆ ಕಾರ್ಯನಿರ್ವಹಿಸದೇ ಇದ್ದರೆ ಅವ್ರೇನಪ್ಪ ಅಂದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗ್ತದೆ. ಸಂವಿಧಾನದ ಉಲ್ಲಂಘನೆ ಮೇಲೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಬಹುದು. ಆದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ಕಾರ್ಯನಿರ್ವಹಿಸಬೇಕಾದ್ರೆ ಭಾರತ ಸಂವಿಧಾನದ 74 ವಿಧಿಯ ಪ್ರಕಾರ ಏನಪ್ಪ ಅಂದ್ರೆ ಇವ್ರೇನಪ್ಪ ಅಂದ್ರೆ ಇದರ ಅನುಗುಣವಾಗಿ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆಯನ್ನು ಪಡೆದುಕೊಂಡು ಅಧಿಕಾರವನ್ನು ಚಲಾಯಿಸ್ತಾರೆ. ನೋಡಿ, ಈಗ ಗೊತ್ತಾಯ್ತು. ಈಗ ರಾಷ್ಟ್ರಪತಿ ಅಂದ್ರೆ ಏನು? ರಾಷ್ಟ್ರಪತಿಯನ್ನು ರಾಷ್ಟ್ರಾಧ್ಯಕ್ಷರು ಎಂದು ಕೂಡ ಕರೀತಾರೆ. ರಾಷ್ಟ್ರಪತಿಗೆ ಸಂವಿಧಾನದಲ್ಲಿ 52ನೇ ವಿಧಿಯು ಅವಕಾಶ ಕಲ್ಪಿಸಿದೆ. 53ನೇ ವಿಧಿಯು ಕೇಂದ್ರ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಯವರಿಗೆ ಸಂಬಂಧಿಸುತ್ತದೆ. ಅದರಿಂದ ರಾಷ್ಟ್ರಪತಿಯವರನ್ನು ಏನಪ್ಪಾ ಅಂದ್ರೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ನೋಡಿ, ಇವರು ರಾಷ್ಟ್ರಪತಿಗಳು ಸಂವಿಧಾನದ 74 ವಿಧಿಯ ಪ್ರಕಾರ ಏನಪ್ಪಾ ಅಂದ್ರೆ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಸಲಹೆ ಮೇರೆಗೆ ಏನಪ್ಪಾ ಅಂದ್ರೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಒಂದು ವೇಳೆ ರಾಷ್ಟ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮಂತ್ರಿಮಂಡಲದ ಸಲಹೆಯನ್ನು ತಿರಸ್ಕರಿಸಿದರೆ ಅವ್ರೇನಪ್ಪ ಅಂದ್ರೆ ಸಂವಿಧಾನದ ಉಲ್ಲಂಘನೆ ಆಗುತ್ತದೆ. ಆವಾಗ ಸಂಸತ್ತು ಏನಪ್ಪ ಅಂದ್ರೆ ಅವರನ್ನು ಪದಚ್ಯುತಿಗೊಳಿಸಬಹುದು. ಹಾಗಿದ್ದರೆ ಯಾರನ್ನು ಬೇಕಾದ್ರೆ ನಾವು ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲು ಸಾಧ್ಯವಿದೆಯಾ? ಸಾಧ್ಯ ಇಲ್ಲ ತಾನೆ. ಹಾಗಾಗಿ ರಾಷ್ಟ್ರಪತಿಗೆ ಕೆಲವೊಂದು ನಿರ್ದಿಷ್ಟವಾದಂತಹ ಅರ್ಹತೆಗಳಿದಾವೆ. ಆ ಅರ್ಹತೆಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. 8ನೇ ವಿಧಿಯ ಪ್ರಕಾರ ನಮ್ಮ ಭಾರತ ಸಂವಿಧಾನದ 58ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ಕೆಲವೊಂದು ಅರ್ಹತೆಗಳನ್ನು ನಿಗದಿಪಡಿಸಿದೆ. ಆ ಅರ್ಹತೆಗಳು ಒಂದೊಂದಾಗಿ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಭಾರತದ ಪ್ರಜೆ ಆಗಿರಬೇಕು. ಏನಪ್ಪ ಅಂದ್ರೆ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಆಗಬೇಕಾದ್ರೆ ಮೊದಲನೇ ಅರ್ಹತೆ ಏನಪ್ಪ ಅಂದ್ರೆ ಭಾರತದ ಪ್ರಜೆ ಆಗಿರಬೇಕು. ನೋಡಿ, ತದನಂತರ 35 ವರ್ಷ ವಯಸ್ಸಾಗಿರಬೇಕು. ನೋಡಿ, ಕೆಲವೊಂದು ಯಾವುದೇ ಒಂದು ಹುದ್ದೆಯನ್ನು ನಾವು ಪರಿಗಣಿಸಿದಾಗ ಕೆಲವೊಂದು ಹುದ್ದೆಗೆ ನಿರ್ದಿಷ್ಟವಾದಂತಹ ವಯಸ್ಸು ಇರ್ತೈತಿ. ಅದೇ ರೀತಿಯಾಗಿ ರಾಷ್ಟ್ರಪತಿ ಅವರಿಗೆ 35 ವರ್ಷ ವಯಸ್ಸಾಗಿರಬೇಕು. ಲೋಕಸಭೆ ಸದಸ್ಯರಾಗಲು ಇರುವ ಅರ್ಹತೆಗಳನ್ನು ಹೊಂದಿರಬೇಕು. ನೆಕ್ಸ್ಟ್, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು. ಅಂದ್ರೆ ಲಾಭದಾಯಕ ಹುದ್ದೆ ಅಂದ್ರೆ ನೋಡಿ, ನಮ್ಮ ಕೇಂದ್ರ ಸರ್ಕಾರದಲ್ಲಾಗಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರದಲ್ಲಾಗಲಿ ಅಥವಾ ಸಾರ್ವಜನಿಕ ಸಂಸ್ಥೆಯಲ್ಲಿ ಆಗಲಿ ಅಥವಾ ಇನ್ಯಾವುದೇ ರೀತಿಯ ಸಂಸ್ಥೆಯಲ್ಲಿ ಲಾಭದಾಯಕವಾದಂತಹ ಹುದ್ದೆಯನ್ನು ಹೊಂದಿರಬಾರದು. ಈ ರೀತಿಯಾಗಿ ಈ ಎಲ್ಲ ಅರ್ಹತೆಗಳನ್ನು ಹೊಂದಿದಾಗ ಮಾತ್ರ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡಲು ನಮ್ಮ ಭಾರತ ಸಂವಿಧಾನ ಅವಕಾಶ ನೀಡಿದೆ. ನಮ್ಮ ಭಾರತ ಸಂವಿಧಾನ 58ನೇ ವಿಧಿಯ ಪ್ರಕಾರ ಈ ರೀತಿಯಾಗಿ ಏನಪ್ಪ ಅಂದ್ರೆ ಅರ್ಹತೆಗಳನ್ನು ನಿಗದಿಪಡಿಸಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಅಂದ್ರೆ ಚುನಾವಣೆಗೆ ಎಷ್ಟೇ ಬಾರಿ ಸ್ಪರ್ಧೆ ಮಾಡಲು ಅವಕಾಶ ಇದೆ. ಸಂವಿಧಾನ ನಿರ್ದಿಷ್ಟವಾಗಿ ಇಷ್ಟೇ ಬಾರಿ ಚುನಾವಣೆಯನ್ನು ಸ್ಪರ್ಧೆ ಮಾಡಲು ಅವಕಾಶವನ್ನು ಅಂದ್ರೆ ಇಷ್ಟೇ ಬಾರಿ ಸ್ಪರ್ಧೆ ಮಾಡ್ಬೇಕಂತೇನು ಹೇಳಿಲ್ಲ. ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರೋದ್ರಿಂದ ಎಷ್ಟೇ ಬಾರಿ ಆದರೂ ಚುನಾವಣೆ ಸ್ಪರ್ಧಿಸಿ ಮಾಡಬಹುದು. ಹಾಗೆ ನೋಡಿ, ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಥವಾ ರಾಷ್ಟ್ರಾಧ್ಯಕ್ಷ ಯಾರಪ್ಪ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ರವರು. ಈಗ ಪ್ರಸ್ತುತ ಯಾರಿದ್ದಾರೆ ಅಂದ್ರೆ ದ್ರೌಪದಿ ಮುರ್ಮುರವರು. ಯಾರು? ದ್ರೌಪದಿ ಮುರ್ಮುರವರು. ದ್ರೌಪದಿ ಮುರ್ಮು ಇವ್ರು ಏನಪ್ಪ ಅಂದ್ರೆ 2022 ಜುಲೈ 25ರಂದು ಏನಪ್ಪ ಅಂದ್ರೆ ಇವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇವರು ಭಾರತ ದೇಶದ ಮೊದಲ ಬುಡಕಟ್ಟು ಮಹಿಳೆ, ಹಾಗೆ 2ನೇ ಮಹಿಳಾ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು 2022 ಜುಲೈ 25ರಂದು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಹಾಗಿದ್ರೆ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ನಮಗೆ ಪ್ರಶ್ನೆ ಬಂದಾಗ ಅವ್ರು ಯಾರಪ್ಪ ಅಂದ್ರೆ ಪ್ರತಿಭಾ ದೇವಿ ಸಿಂಗ್. ಗೊತ್ತಿದೆಯಲ್ಲ ನಿಮ್ಗೆಲ್ಲ ಪ್ರತಿಭಾ ದೇವಿ ಸಿಂಗ್. ಈ ಪ್ರತಿಭಾ ದೇವಿ ಸಿಂಗ್ ರವರು ಭಾರತ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಅಥವಾ ಮಹಿಳಾ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೆಕ್ಸ್ಟ್,
ನಮ್ಮ ಭಾರತದಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಅಥವಾ ರಾಷ್ಟ್ರಪತಿಯನ್ನು ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಸ್ಪರ್ಧಾರ್ಥಿಗಳೇ, ನಮ್ಮ ರಾಷ್ಟ್ರಾಧ್ಯಕ್ಷರ ಅಥವಾ ರಾಷ್ಟ್ರಪತಿಗಳನ್ನು ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡೋಣ. ನೋಡಿ, ನಮ್ಮ ಭಾರತ ಸಂವಿಧಾನದ 54 ಮತ್ತು 55ನೇ ವಿಧಿಯು ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದೆ. ನೋಡಿ, ರಾಷ್ಟ್ರಪತಿಯವರನ್ನು ಯಾರು ಬೇಕಾದ ವ್ಯಕ್ತಿ ಚುನಾವಣೆಯಲ್ಲಿ ಮತ ಹಾಕುವಂತಿಲ್ಲ. ಈಗ ಇವರನ್ನು ಆಯ್ಕೆ ಮಾಡಲು ಒಂದು ಪ್ರತ್ಯೇಕವಾದಂಥ ನಿರ್ವಾಚನ ಮಂಡಳಿ ಇದೆ. ಯಾವುದಪ್ಪ ಅಂದ್ರೆ ನಿರ್ವಾಚನ ಮಂಡಳಿ. ನೋಡಿ, ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡಲು ಪ್ರತ್ಯೇಕವಾದಂಥ ಒಂದು ನಿರ್ವಾಚನ ಮಂಡಳಿ ಇದೆ. ಈ ನಿರ್ವಾಚನ ಮಂಡಳಿಯಲ್ಲಿ ಸಂಸತ್ತು ಅಥವಾ ಸಂಸತ್ತಿನ ಸದನಗಳು, ಸಂಸತ್ತಿನ ಉಭಯ ಸದನಗಳು ಯಾವುವು? ಲೋಕಸಭೆ ಪ್ಲಸ್ ರಾಜ್ಯಸಭೆ. ವಿಧಾನಸಭೆಯ ಸದಸ್ಯರು ಎಲ್ಲ ರಾಜ್ಯಗಳು, ಸದಸ್ಯರು ಪ್ಲಸ್ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ದೆಹಲಿ ಮತ್ತು ಪಾಂಡಿಚೇರಿ. ನೋಡಿ, ನಿರ್ವಾಚನ ಮಂಡಳಿಯಲ್ಲಿ ಸಂಸತ್ತಿನ ಉಭಯ ಸದನಗಳಾಗಿರ್ತಕ್ಕಂಥ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ಹಾಗೆ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮತ್ತೇನಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ದೆಹಲಿ ಮತ್ತು ಪಾಂಡಿಚೇರಿಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಏನಪ್ಪ ಅಂದ್ರೆ ಇಲ್ಲಿ ಎಲ್ಲಪ್ಪ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಇದೇನೇನಪ್ಪ ಅಂದ್ರೆ ನಿರ್ವಾಚನ ಮಂಡಳಿ ಎಂದು ಕರೀತಾರೆ. ಇನ್ನೊಂದು ಗಮನಿಸಿ, ಇಲ್ಲಿ ರಾಜ್ಯಸಭೆಯ ನಾಮನಿರ್ದೇಶನ ಸದಸ್ಯರು. ರಾಜ್ಯಸಭೆಯ ನಾಮನಿರ್ದೇಶನ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ನೋಡಿ, ರಾಜ್ಯಸಭೆಯ ನಾಮನಿರ್ದೇಶನ ಸದಸ್ಯರು ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರು ಇಲ್ಲಿ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ನೋಡಿ, ಅದೇ ರೀತಿಯಾಗಿ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ರಾಷ್ಟ್ರಪತಿ ಚುನಾವಣೆಗೆ 54, 55ನೇ ವಿಧಿ ನಮ್ಮ ಭಾರತ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದೆ. ಇವರನ್ನು ಆಯ್ಕೆ ಮಾಡಲು ಒಂದು ಪ್ರತ್ಯೇಕವಾದಂತಹ ಮಂಡಳಿ ಇದೆ. ಅದನ್ನು ನಿರ್ವಾಚನ ಮಂಡಳಿ ಎಂದು ಕರೆಯುತ್ತಾರೆ. ಈ ನಿರ್ವಾಚನ ಮಂಡಳಿಯಲ್ಲಿ ಸಂಸತ್ತಿನ ಉಭಯ ಸದನಗಳು ಅಂದ್ರೆ ಲೋಕಸಭೆ, ರಾಜ್ಯಸಭೆಯ ಚುನಾಯಿತ ಸದಸ್ಯರು ಹಾಗೆ ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು, ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಏನಪ್ಪ ಅಂದ್ರೆ ಈ ನಿರ್ವಾಚನ ಮಂಡಳಿಯ ಸದಸ್ಯರಾಗಿರ್ತಾರೆ. ಈ ಎಲ್ಲಾ ಸದಸ್ಯರು ಚುನಾಯಿತ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ತಾರೆ. ಹಾಗೆ ಇನ್ನೊಂದು ವಿಷಯ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ರಾಜ್ಯಸಭೆಯ ನಾಮನಿರ್ದೇಶನ ಸದಸ್ಯರು ಹಾಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶನ ಏನಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಹಾಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶನ ಕೂಡ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಇವತ್ತಿನ ದಿನ ನಾವು ಕೇಂದ್ರ ಕಾರ್ಯದಲ್ಲಿ ಬರ್ತಕ್ಕಂಥವ್ರು ಯಾರು, ಆಮೇಲೆ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿರ್ತಕ್ಕಂಥ ವಿಧಿ ಯಾವುದು, ಹಾಗಿದ್ರೆ ರಾಷ್ಟ್ರಪತಿಯವರ ರಾಷ್ಟ್ರಪತಿಯವರ ಅರ್ಹತೆಗಳೇನು, ಅವರ ಚುನಾವಣೆ ವಿಧಾನ ಯಾವ ರೀತಿಯಾಗಿರ್ತೈತೆ, ಮತ್ತೇನಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಪ್ರಥಮ ರಾಷ್ಟ್ರಪತಿ ಯಾರು, ಈಗಿನ ರಾಷ್ಟ್ರಪತಿ ಯಾರು ಎಂಬುದು ತಿಳಿದುಕೊಂಡಿವಿ. ಈಗ ಮುಂದಿನ ತರಗತಿಯಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರ ಅಧಿಕಾರಾವಧಿ ಕುರಿತು ತಿಳಿದುಕೊಳ್ಳೋಣ. ಇಷ್ಟು ಇವತ್ತಿಗೆ ಸಾಕು. ಮುಂದಿನ ತರಗತಿಯಲ್ಲಿ ರಾಷ್ಟ್ರಪತಿಯವರ ಅಧಿಕಾರಾವಧಿ ಕುರಿತು ತಿಳಿದುಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಈ ನಮ್ಮ ಒಂದು ಜನತಾ ಕ್ಲಾಸಸ್ ಎಂಬ ಯೂಟ್ಯೂಬ್ ಚಾನಲ್ ನಾವು ಯಾವುದೇ ರೀತಿಯ ಹಣಕ್ಕಾಗಿ ನಾವು ಈ ಚಾನಲ್ ಅನ್ನು ನಾವು ಕ್ರಿಯೇಟ್ ಮಾಡಿಲ್ಲ. ನಮ್ಮಂತೆ ಎಷ್ಟೋ ಬಡ ವಿದ್ಯಾರ್ಥಿಗಳು
ಕೋಚಿಂಗ್ ಕ್ಲಾಸಸ್ಗೆ ಹೋಗಲಾರದೆ ಕಲಿತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳಿಗಾಗಿ ಉಪಯೋಗ ಆಗಲಿ ಅಂತಂದು ಈ ಚಾನಲನ್ನು ನಾವು ಏನಪ್ಪ ಅಂದ್ರೆ ಕ್ರಿಯೇಟ್ ಮಾಡಿದ್ದೀವಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.